ಕೋಚಿಮೂಲ್ ಒಕ್ಕೂಟದ ಆಡಳಿತ ಮಂಡಳಿಯ ಅಭಿವೃದ್ಧಿಯನ್ನು ಸಹಿಸದೆ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಅವರು ಸುಖಾಸುಮ್ಮನೆ ಆರೋಪಗಳು ಮಾಡುತ್ತಿದ್ದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಶಾಸಕರಾದ ಕೆವೈ ನಂಜೇಗೌಡರು ಅಸಮಾಧಾನ ವ್ಯಕ್ತಪಡಿಸಿದರು. ಸೋಮವಾರ ಮಧ್ಯಾಹ್ನ 3ರ ಸಮಯದಲ್ಲಿ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಚಿಮೂಲ್ ಆಡಳಿತ ಮಂಡಳಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದಿನ ಆಡಳಿತ ಮಂಡಳಿ ಕೋಚಿಮೂಲ್ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಸೋತಿದ್ದು, ಅವರಿಗೆ ಇಂದಿನ ಕೋಮೂಲ್ ಆಡಳಿತ ಮಂಡಳಿಯ ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ಸಹಿಸಿಕೊಳ್ಳದೆ ನಮ್ಮ ಆಡಳಿತ ಮಂಡಳಿಯ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಸರಿ ಬರುವುದಿಲ್ಲ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂವಿಕೆ ಡೈರಿಗೆ ಮಾಜಿ ಸಚಿವ ಬಚ್ಚೇಗೌಡ ಅವರು ಜಾಗವನ್ನು ಗುರುತಿಸಿ ನೀಡಿದ್ದು, ಅದು ಕೆವಿ ನಾಗರಾಜ್ ಅವರಿಗೆ ನೆನಪಿಲ್ಲ. ಇನ್ನೂ ಇವರು ಬಿಜೆಪಿಯ ಸುಧಾಕರ್ ಅವರ ಹಿಂದೆ ಹೋಗಿದ್ದಾರೆ. ಇನ್ನು ಒಳ್ಳೆಯ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿದ್ದ ಬಿಎನ್ ಬಚ್ಚೇಗೌಡ ಅವರ ನೆನಪು ಎಲ್ಲಿ ಇರುತ್ತದೆ ಎಂದು ತಿರುಗೇಟು ನೀಡಿದರು. ಕ್ವಾಲಿಟಿ ಏನಾಗಿದೆ ಅಂತ ಲೋಕಲ್ ಡೈರೆಕ್ಟರ್ ಹೇಳ್ತಾರೆ, ನಾನು ಹೇಳಕ್ ಹೋಗೋದಿಲ್ಲ. ಪಾಪ ಆಗೋದು ಬೇಡ. ಅವರು ಸುಮಾರು ವರ್ಷ ಡೈರೆಕ್ಟರ್ ಆಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈ ಅವಧಿಯಲ್ಲಿ ಏನೇನಾಗಿದೆ ಅಂತೇಳಿ ಹೇಳ್ಕೊಬೇಕು. ಇವತ್ತು ಇಷ್ಟು ಜನ ಅಧ್ಯಕ್ಷರಿದ್ದರು, 2 ಜಿಲ್ಲೆಯ ಅಧ್ಯಕ್ಷರು, ಯಾರಾದರೂ ಒಬ್ಬರು ಈ ಆಡಳಿತ ಮಂಡಳಿ ವಿರುದ್ಧ ಮಾತಾಡಿ ನಮ್ಮ ಆಡಳಿತ ಮಂಡಳಿ ಕೊಟ್ಟಂಥ ಆಡಳಿತವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಖುಷಿ ಆಗ್ತದೆ ನಮಗೆ. ಅದು ಸಹಿಸ್ಕೊಳ್ಳೋಕ್ಕೆ ನಾಗರಾಜ್ ಅವ್ರ ಕೈಲಿ ಆಗದೆ ಇಂಥ ಹೇಳ್ಕೊಡ್ತಾವೆ. ಇವರು ಏನಾಗ್ಬಿಟ್ಟಿದೆ ಅಂದರೆ ಪಾಪ ಅಧಿಕಾರ ಮತ್ತು ಈ ಒಕ್ಕೂಟದಲ್ಲಿ ಒಳ್ಳೆ ಎಂಜಾಯ್ ಮಾಡಿದವರು ಪಾಪ ಅವಕಾಶ ತಕ್ಕೊಬಿಡೋದಲ್ಲ. ಅದಕ್ಕಾಗಿ ನಿರ್ಣಯ ಆಗಿಬಿಟ್ಟು ಏನಾದರೂ ಕೊಡ್ತಾರೆ. ಆದರೆ ವಯಸ್ಸಾಗಿದೆ, ಪಾಪ ಸೀನಿಯರ್ ಇದ್ದಾರೆ. ದೇವರವ್ರಿಗೆ ಆರೋಗ್ಯ ಕೊಡಲಿ ಅಂತ ಅತಿ ಭ್ರಮಣೆಯಾಗಿ ಮಾತಾಡ್ತಾರಲ್ಲ, ಇವು ಕಂಟ್ರೋಲ್ ಮಾಡಿಕೊಟ್ಟ ಶಕ್ತಿ ಕೊಡಲಿ ಅಂತ ದೇವರು ಕೇಳ್ತಾರೆ. JDS ಸರ್ಕಾರ, ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಾವು ಕೊಟ್ಟಿಲ್ಲ, ನಾವು ಕಲಿಯೋದು ಅಂತ ಸಂದರ್ಭ ಬಂದಿಲ್ಲ. ನಮ್ಮ ಆಡಳಿತ ಮಂಡಳಿ ಮಾಡಿರೋ ಬುದ್ಧಿಮಾಂತನದಲ್ಲಿ ಇವತ್ತು ನಾವು ಎಂಬಿಕೆ ಗೋಲ್ಡನ್ ಡೈರಿ ಕರ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ನಾವು ಜಮೀನು ಕೊಟ್ಟಿದ್ದೀವಿ. ಬಚ್ಚೇಗೌಡರು ನೆನಪು ಮಾಡ್ಕೊಂಡು ನಾಗರಾಜ್ ಅವರ ಆಶೀರ್ವಾದ ನಿರ್ದೇಶಕರು ಅಧ್ಯಕ್ಷರಾಗಿದ್ದರು.